ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ. ವಿಳೆದೆಲೆ ನೆನ್ನೆ ತರೋದನ್ನು ಮರೆತುಬಿಟ್ಟಿದ್ದೆ. ನಮ್ಮ ಸುಬ್ಬ ಹೋಗಿದ್ದಾನೆ ವಿಳೆದೆಲೆ ತರೋದಕ್ಕೆ. ಹಾಗೆ ಈ ಕಡೆ ತರಕಾರಿ ಪಲಾವ್ ಕೂಡ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ವಾರದಲ್ಲಿ 2 ಸಲ 3 ಸಲ ತರಕಾರಿ ಪಲಾವ್ ಮಾಡ್ತಿರ್ತೀನಿ. ಅಟ್ಲೀಸ್ಟ್ ಅವಾಗಾದ್ರೂ ತರಕಾರಿ ತಿಂತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ದೊಡ್ಡಮ್ಮ ಕೂಡ ಬಂದಿತ್ತು, ಕೂತ್ಕೊಂಡಿದ್ದಾರೆ. ಈಗ ಪೂಜೆ ಎಲ್ಲ ಮಾಡಬೇಕು. ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಬೆಳಗ್ಗೆನೇ 6 ಗಂಟೆಗೆ ಇವತ್ತಿದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಡೈಲಿ 6:30 7 ಗಂಟೆ ಆಗುತ್ತೆ. ಗುರುವಾರ ಮಾತ್ರ ಸ್ವಲ್ಪ ಬೇಗನೆ ಎದ್ದಾಳ್ತೀನಿ. ಆಲೆ ಬಿಸಿಲು ಕೂಡ ನೆತ್ತಿಗೆ ಏರ್ಬಿಟ್ಟೈತೆ ನೋಡಿ, ಎಷ್ಟು ಬಿಸಿಲು ಆಲೆ ಬೆಳಗ್ಗೆನೆ. ಇಷ್ಟೆಲ್ಲ ಕೆಲಸ ಆಯಿತು. ಪಾಪನು ಮತ್ತು ನಮ್ಮ ಸುಬ್ಬ ವಿಳ್ಯದೆಲೆ ತರೋದಕ್ಕೆ ಅಂಗಡಿಗೆ ಹೋಗಿದ್ದಾರೆ. ನೆನ್ನೆ ತರೋದನ್ನು ಮರೆತುಬಿಟ್ಟಿದ್ದೆ ನೋಡಿ. ಈಗ ಬಂದರು, ಅವ್ರದ್ದು ಇಬ್ಬರದ್ದು ಸ್ನಾನ ಆಗೈತೆ. ಪಾಪು ನೋಡಿ ಹಂಗೆ ಅಂಗಡಿಗೆ ಹೋಗಿದ್ರು, ಅಲ್ಲೇ ಮಲ್ಕೊಂಬಿಟ್ಲಂತೆ. ಸರಿ ಅಂತ ಕರ್ಕೊಂಬಂದರು. ಈಗ ಪೂಜೆ ಮಾಡಿಬಿಡೋಣ ಬೇಗ ಬೇಗ. ವಿಳೆದೆಲೆ ಕೂಡ ತಗೊಂಬಂದಿದ್ದಾರೆ. ಏನಾದರೂ ಒಂದು ಮರೆತು ಬರ್ತಾಯಿರ್ತೀನಿ ನಾನಂತೂ. ಸೊ ನೋಡ್ಬೋದು, ಈಗ ಪೂಜೆ ಕೂಡ ಆಯಿತು. ಗುರುವಾರ ಪೂಜೆ ಆಗಿಬಿಟ್ರೆ ನೆಮ್ಮದಿ ಅನಿಸುತ್ತೆ. ನಾನು ಕಳಶಕ್ಕೆ ಹೂವು ಇಡೋದೇ ಮರೆತುಬಿಟ್ಟೆ. ಇಲ್ಲಿ ನೈವೇದ್ಯಕ್ಕೆ ನಾನು ರಸಾಯನ ಥರ ಏನೋ ಮಾಡ್ತಾರಲ್ಲ, ಅದು ಹಣ್ಣು, ಹಾಲು, ಸಕ್ಕರೆ, ತುಪ್ಪ ಎಲ್ಲ ಹಾಕ್ಬಿಟ್ಟು, ಅದು ನನಗಷ್ಟು ನಿಜ ಪ್ರಾಮಿಸ್, ನನಗಷ್ಟು ಅದು ಪೂಜೆದು ಅದು ಇದು ಏನೂ ಗೊತ್ತಿಲ್ಲ. ಗೊತ್ತಿದ್ದಷ್ಟು ಮಾಡ್ತೀನಿ. ಈಗ ನಮ್ಮ ಅಕ್ಕ ಕೂಡ ಬಂದೈತೆ. ಇವತ್ತೇನೋ ಎಳ್ಳು ಬತ್ತಿ ಏನೋ ಹಚ್ಚಿದರೆ ಶನೇಶ್ವರನ ದೇವಸ್ಥಾನದಲ್ಲಿ. ಇವತ್ತು ಎಳ್ಳು ಬತ್ತಿ ಹಚ್ಚಿದರೆ ಒಳ್ಳೇದಂತೆ. ಅದಕ್ಕೆ ನಮ್ಮ ಅಕ್ಕ ಹೋಗೋಣ ಬಾ ಅಂತಂದರು. ಸರಿ, ಹಾಗೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಆಟೋ ಬರೋದಕ್ಕೆ ಹೇಳಿದ್ದೀವಿ. ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮುಗಿಸ್ಕೊಂಡು ಆಮೇಲೆ ಬಂದು ತಿಂಡಿ ತಿಂತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಫಿಶ್ಶು ಒಂದೇ ಒಂದು ಐತೆ, ಅದನ್ನು ಇನ್ನೊಂದು ತೊಗೊಂಬರ್ಬೇಕು. ಟೈಮೇ ಇಲ್ಲ ತೊಗೊಂಬರೋದಕ್ಕೆ. ಸೊ ಇಲ್ಲಿ ನೆಮ್ಮದಿಯಾಗಿ ಮನೆಗೆ ಪೂಜೆ ಕೂಡ ಆಯಿತು. ಇದು ನನ್ನ ಮೊದಲನೇ ರಾಯರ ಪೂಜೆ. ಆಲ್ರೆಡಿ ನೀವು ಇನ್ಸ್ಟಾದಲ್ಲಿ ನೋಡಿದರೆ ಇಲ್ಲಿ 3-4 ವಾರ ಆಯಿತು ಪೂಜೆ ಮಾಡಿ ಸ್ಟೋರಿಗೆ ಹಾಕಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇದು ನನ್ನ ಫಸ್ಟು ರಾಯರ ಪೂಜೆ ಯೂಟ್ಯೂಬೆಲ್ಲ ಅಪ್ಲೋಡ್ ಮಾಡ್ತಾ ಇರೋದು. ಇಲ್ಲಿ ನಾವು ಶನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಎಲ್ಲ ಏನೋ ಎಳ್ಳು ಬತ್ತಿ ದೀಪ ಎಲ್ಲ ಹಚ್ಚಿ ಎಲ್ಲ ಇದು ಮಾಡ್ತಾಯಿದ್ರು. ಸೊ ಹಾಗೆ ನಾನು, ನಮ್ಮ ಅಕ್ಕ, ಪಾಪು, ನಮ್ಮ ಸುಬ್ಬ ಎಲ್ಲರೂ ಕೂಡ ಬಂದ್ವಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.
ಚಟ್ನಿ ಬಾರೆ ಏನೇ ಚಟ್ನಿ ಬಾರಲ್ಲ ಏನಮ್ಮ ಚಟ್ನಿ ಬಾರ ಹಿಡ್ಕ ಆಗ್ತದ ಬಿಡ ಬಿಡ ಸಾಕಲ್ಲ Bangal China Shah.
ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗಾಯ್ಸ್, ತುಂಬಾ ನೆಮ್ಮದಿ ಅನ್ನಿಸ್ತೈತೆ ಮನಸ್ಸಿಗೆ. ನಾನು ಮಂತ್ರಾಲಯಕ್ಕೆ ಹೋದಾಗ ರಾಯರ ಫೋಟೋ ತೊಗೊಳ್ಲಿಲ್ಲ, ಯಾಕಂದರೆ ನಾವು ತಗೊಳ್ಳೋಕ್ಕಿಂತ ಬೇರೆಯವ್ರು ಯಾರಾದರೂ ಗಿಫ್ಟ್ ಮಾಡಬೇಕಂತೆ. ಸೊ ಹಾಗಾಗಿ ನಾನು ತಗೊಂಡಿರಲಿಲ್ಲ. ವಿಜಯಲಕ್ಷ್ಮಿ ಅಕ್ಕ ಸೆಕೆಂಡ್ ಟೈಮು ನಾನು ಹೋಗ್ತೀನಿ, ಹೋದ್ಮೇಲೆ ನಾನು ತೊಗೊಂಬಂದು ಕೊಡ್ತೀನಿ, ನೀನು ತಗೋಬೇಡ ಅಂತ ಹೇಳಿದರು. ಸೊ ಸರಿ ಅಂದ್ಕೊಂಡು ನಾನು ತಗೊಂಡಿರಲಿಲ್ಲ. ಎಸ್ಟರ್ಡೇ ನೀವು ಲಾಗಲ್ಲಿ ನೋಡಿರ್ಬೋದು, ತಗೊಂಬಂದು ಕೊಟ್ಟರು. ತುಂಬ ಖುಷಿ ಆಯಿತು. ರಾಯರು ಮನೆಗೆ ಬಂದಿದ್ದು ಖುಷಿಗೆ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು. ಸೊ ಮನೆಯಲ್ಲೆಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಈಗ ರಿಟರ್ನು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತಂತೂ ತುಂಬಾ ಖುಷಿ, ನೆಮ್ಮದಿ, ಸಂತೋಷ, ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾಯಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದು ರಾಯರ ಸೇವೆ ಮಾಡಿ, ನನಗೆ ಇದೇ ಥರ ರಾಯರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಅಷ್ಟೇ ನನಗೆ ಬೇಕಾಗಿರೋದು. ಸೊ ಈಗ ಮನೆಗೆ ಬಂದು ಬರ್ತಾ ಬಜ್ಜಿ ತೊಗೊಂಬಂದಿದ್ವಿ, ತಿಂತಾಯಿದ್ವಿ. ಈಗ ದೊಡ್ಡಮ್ಮ ಸೊಪ್ಪಿತ್ತು, ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ತಾ ಇದ್ದೆ. ಮನೆಗೆ ಬತ್ತೀಯಾ? ಹಾಯ್ ಫ್ರೆಂಡ್ಸ್, ಹೇಳು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಳು ಪಪ್ಪ. ಓಯ್ ಗುಂಡಾ, ನಾನು ಹೇಳಿದ್ ಕೇಳ್ತೀಯ? ಜ್ಯೂಸ್ ಕೊಡಿಸ್ತೀನಿ, ಅಲ್ಲಿಡು. ಯಾರು ಅಲ್ಲಿ ನೀಡುವ ಇದು ಕ್ಯಾಮ್ರಾಮ್ಯಾನು. ಇದು ಅನಿದು ನೋಡಿ ಗಾಯ್ಸ್ ಡ್ರೆಸ್. ಹಾಂ ಪಪ್ಪ, ಹಿಂಗೆ ಹಿಂಗೆ ತಿರುಗು, ಸರಿನಾ? ಹೇಳ್ತೀನಿ ಅವಾಗ. ಈಗಲ್ಲ ಒಂದು ನಿಮಿಷ. ಸ್ಟಾರ್ಟ್. ತಿರುಗು. ನಿಧಾನ ನಡ್ಕೊಂಬ. ಸ್ಲೋ ಮೋಷನು. ಸ್ಲೋಗೆ ಅಮ್ಮ ಪಾಪು, ಎಲ್ಲಿಗೆ ಹೋಗ್ತಿದೀಯ? ಹತ್ರ ಬರಬೇಕು ಪಾಪು. ನಾವು ಹೋಗ್ತೀವಿ, ಬಾರೇ ನಿಮಿಷ ಹೋಗೋಣ. ಬಾಯ್. ಕಾರ್ ಬಂತಲ್ಲೇ ಇರು. ಹಾಂ ಬಾ. ನಿಧಾನ. ಚಪ್ಪಲಿ ಹಾಕಬೇಕಾನೆ. ಚಪ್ಪಲಿ ಹುಡ್ಕೊಂಡು ಅರಿಗೆ ಹಾಕಿದ. ನೋಡಿ ಗಾಯ್ಸ್, ಇದು ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಗಾಯ್ಸ್? ತೆಗಿಯಪ್ಪ, ಬಟ್ಟೆ ಎಲ್ಲ ಜಗಿಬಾರ್ದು ಪಪ್ಪ, ತೆಗಿಯ. ನೋಡಿ ಗಾಯ್ಸ್, ಕಣ್ಣೆ ಹೋಗೋಣ ನಮ್ಮನಿಗೆ. ಹೋಗೋಣ. ಹಾಯ್ ನೋಡಮ್ಮ, ಬಿಡೆ ಪಾಪ, ನೋಡ್ತೀನಿ. ತುಳಿಬೇಡ ಅಮ್ಮ
ನೋಡಿ ಗಾಯ್ಸ್, ಹೂ ತರ ಇದ್ದರು ಹೂಕೋಸ್ ತರ ಆಗ್ಬಿಟ್ಟವ್ರಿ. ಇದು ನಿಮ್ಮ ಮನೆನಾ? ಅರಿಶಿನ ಶಾಸ್ತ್ರ. ನಮ್ಮ ಶಾಸ್ತ್ರಗಳು ಚಂದ ಏನಕ್ಕ, ಹೆಂಗೆ ಒಂದು ವಾರಗಟ್ಲೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆ ಕ್ರಿಶ್ಚಿಯನ್ ಮದುವೆ, ಆ ಕ್ರಿಶ್ಚಿಯನ್ ಮದುವೆಗಳಂತೂ. ಇವ್ರು ಯಾರು? ರಮ್ಮ. ಇನ್ನೂ ಇದು ಇದೆ. ನೀವು ಸಣ್ಣ ಇದ್ದೀರಲ್ಲ? ಯಾರು? ಇದೇ ನೀವಾ? ನೋಡಿ ಹೆಂಗೆ ಎಷ್ಟು ಚೆನ್ನಾಗಿದ್ದೀರಾ. ನೋಡಿ ನೋಡಿ, ಇವರೇ ಅವರು, ಅವರೇ ಇವರು. ಚೆನ್ನಾಗೈತೆ, ಇದು ಮಸ್ತ್ ಐತೆ. ಇದು ಸ್ವಲ್ಪ ಇದು ದೊಡ್ಡದು ಮಾಡಿಸ್ಬೇಕಿತ್ತು ಅಕ್ಕ, ಇದು ದೊಡ್ಡದು ಮಾಡಿಸ್ಬೇಕಿತ್ತು ಅಂದ್ರೆ ಮೆಮೊರಿಗೆ ಚೆನ್ನಾಗಿರೋದು. ನೋಡಿ ನೋಡಿ ಗೈಸ್, ಅವಾಗೆಲ್ಲ ಈ ತರ ಸೀರೆ ಚೆನ್ನಾಗಿರುತ್ತಲ್ಲ ಅಕ್ಕ, ಸೀರೆಗಳು. ಸೀರೆ ಹೆಂಗೈತೆ ಗೊತ್ತಾ, ಅದು ಕಲರು ಭಾಳ ಚೆನ್ನಾಗಿ ಕಲರ್. ಇದು ಮಸ್ತ್ ಐತೆ. ಕೆರಿಬೇಕಾ? ವಿತೌಟ್ ಇಷ್ಟೇ ಇಲ್ಲ ಮದುವೆ. ನೋಡಿ ನೋಡಿ, ಚೆನ್ನಾಗೈತೆ. ಎಲ್ಲ ಟ್ರೆಂಡ್ ಸ್ಯಾರಿ. ನಿಮ್ಮ ಅಮ್ಮಂತಾಗ 2 ಇದಾವಲ್ಲ ಈ ಥರದ್ದು. ಚೆನ್ನಾಗಿದೆ ನೋಡಿ ಗೈಸ್, ಹೇಗಿದ್ದೆ ಹೇಗಾದೆ. ಚೆನ್ನಾಗಿದೆ ನೋಡ್ರಿ ಇವರು. ಒಂತೆ ನೋಡಿ ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಈ ಟಿವಿ ಯಾವಾಗ ಹೋಗುತ್ತೆ? ವಿಡಿಯೋ ಮಾಡಕ್ಕೆ ಬೇಜಾರು. ಏನ ಸಾರ ಆಯಮ್ಮ ಹಾಕೊಂಡಿರೋ ತಗೊಂಡು. ಓಕೆ ಗೈಸ್, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮನೆಗೆ ಹೋಗಿ ತಿಂಡಿ ತಿಂದ್ಕೊಂಡು ಮತ್ತು ನಮ್ಮ ಅಕ್ಕ ಮನೆಗೆ ಬಂದ್ವಿ. ಅನಿಮ ಊರಿಗೆ ಹೋಗ್ಬಿಟ್ಟಿದ್ಲು. ಸರಿ ಅವಳ ಬರ್ತಡೇ ಕೂಡ ಇದೆ, ಸರಿ ಕರ್ಕೊಂಬನ್ನಿ ಅಂತ ಕಾಲ್ ಮಾಡಿದ್ದೆ ಅವ್ರ ಅಜ್ಜಿಗೆ. ಅವ್ರ ಅಜ್ಜಿ ಕರ್ಕೊಂಬಂದು ಬಿಟ್ಟರು. ನೆಕ್ಸ್ಟ್ ಲಾಗಲ್ಲಿ ಅವಳು ಬರ್ಡೇ ಲಾಗ್ ಬರುತ್ತೆ, ಸೊ ನೋಡಿ. ಇವತ್ತೊಂಥರ ಬ್ಲೆಸ್ಸಿಡ್ ಡೇ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಬಂದು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದಲ್ಲಿ ಗೊತ್ತಲ್ಲ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹನಿ ಬಂದ ತಕ್ಷಣವೇ ಅವಳಿಗೆ ಪಾಪು ನೋಡಿ ಎಷ್ಟು ಎಕ್ಸೈಟ್ ಆಗ್ತಾಳೆ ಅಂತ. ಫುಲ್ಲು ಬಾಂಡಿಂಗು ಇಬ್ರಿಗೂ ತುಂಬ ಹೊಂದಾಣಿಕೆ ಅನ್ನೋದು ತುಂಬ ಚೆನ್ನಾಗೈತೆ. ಇಬ್ಬರೂ ಒಬ್ಬರು ಬಿಟ್ಟು ಒಬ್ಬರು ಇರೋದಿಲ್ಲ. ನೋಡಿ ಅವಳು ಎತ್ಕೊ ಅಂತ ಎಷ್ಟು ಇದು ಮಾಡ್ತಾಯಿದ್ದಾಳೆ. ಭಾರಿ ಪ್ರೀತಿ ಅಕ್ಕ ತಂಗಿಯರಿಗೆ. ಸೊ ಯಾವಾಗಲೂ ಹಿಂಗೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.